ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವೃಷಭ ರಾಶಿಯ 2026ರ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ವೃಷಭ ರಾಶಿಯವ್ರಿಗೆ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗಿರುತ್ತೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇರೋಲ್ಲ, ಮಾಡುವಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು, ಮಿತ್ರರಿಂದ ಕೆಲವೊಂದು ಸಹಾಯಗಳು ಸಹಿತ ದೂರವಾಗುವಂಥದ್ದು, ಅಪಮಾನ ಅವಮಾನಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವೃಷಭ ರಾಶಿಯವರು ಸ್ವಲ್ಪ ಜಾಗೃತಿಯಾಗಿರುತ್ತೆ. ಯಾರಾದರೂ ಬಿಸ್ನೆಸ್ ವಿಚಾರದಲ್ಲಿದ್ದಾಗ, ತಮ್ಮ ವ್ಯವಹಾರ ಕ್ಷೇತ್ರದಲ್ಲಿದ್ದಾಗ ತಮ್ಮ ಮೇಲೆ ಕೆಲವೊಂದು ಅಪಕೀರ್ತಿಗಳು ಬರುವಂಥದ್ದು, ತಮ್ಮ ಮೇಲೆ ಅನುಮಾನಾಸ್ಪದವಾದಂಥ ಘಟನೆಗಳು ನಡೆಯುವಂಥದ್ದು ಈ ಒಂದು ಫೆಬ್ರವರಿಯಿಂದ ಹಿಡಿದು ಜುಲೈ ತನಕನೂ ಈ ಥರ ಕೆಲವೊಂದು ಗೊಂದಲಮಯವಾದಂಥ ವಾತಾವರಣದಲ್ಲಿ ತಾವು ನಡೀತಾ ಇರ್ತೀರಿ. ಜಾಗೃತಿಯಾಗಿರಿ. ಮತ್ತು ಹಿತಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ ತಮಗೆ. ತಮ್ಮಲ್ಲೇ ತಮ್ಮ ಜೊತೆನೇ ಇದ್ದು ತಮ್ಮ ವಿಚಾರಗಳನ್ನು ತಿಳ್ಕೊಂಡು ತಮ್ಮ ಮೇಲೆ ಕೆಲವೊಂದು ವಿಚಾರಗಳನ್ನು ಮಾಡುವಂಥದ್ದು, ಅದರಿಂದ ಸ್ವಲ್ಪ ಸಮಸ್ಯೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತೆ ವೃಷಭ ರಾಶಿಯವರು ಆದಷ್ಟು ಸಹಿತ ಈ ಒಂದು ಮಾಸದಲ್ಲಿ ಮೌನಕ್ಕೆ ಶರಣಾಗ್ತೀರಿ. ಈ ಒಂದು ಇಯರಲ್ಲಿ ಏನಾಗ್ತದೆ, ಸ್ವಲ್ಪ ತಾವು ತಾಳ್ಮೆನ ಕಳ್ಕೊಬೇಡಿ. ಎಷ್ಟು ತಾವು ತಾಳ್ಮೆನ ಕಳ್ಕೊಳಕ್ ಹೋಗ್ತಾ ಇರ್ತೀರಿ ಅಷ್ಟು ತಮಗೆ ವ್ಯಯ ಆಗ್ತಾ ಇರುತ್ತೆ. ಮತ್ತೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರು ಮಾಡ್ತಾ ಇರ್ತೀರಿ ಅವ್ರಿಗೆ ಕೆಲವೊಂದು ಲಾಭಗಳಾಗುವಂಥದ್ದು, ರೈತರಿಗೆ ಉತ್ತಮವಾದಂಥ ಬೆಳವಣಿಗೆಗಳಾಗುವಂಥದ್ದು, ಮತ್ತು ಆರ್ಥಿಕವಾದಂಥ ನಿಲುವುಗಳು ತಮಗೆ ಸಿಗುವಂಥದ್ದು, ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ಕ್ಷೇತ್ರದಲ್ಲಿದ್ದವರು, ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವರಿಗೆ ಸ್ವಲ್ಪ ಮಟ್ಟಿನ ಒಂದು ಬೆಳವಣಿಗೆಗಳಾಗುವಂಥದ್ದು, ಮತ್ತು ಆರ್ಥಿಕತೆಯ ಲಾಭವನ್ನು ಪಡಿಲಿಕ್ಕೆ ತಾವೇನು ಕಷ್ಟಪಡ್ತಾ ಇರ್ತೀರ ಆ ಕಷ್ಟಗಳು ತಮಗೆ ಆದಷ್ಟು ಬೇಗ ತಮಗೆ ನಿವಾರಣೆ ಆಗುತ್ತೆ. ಸ್ವಲ್ಪ ಶಸ್ತ್ರಚಿಕಿತ್ಸೆಗಳಾಗುವಂಥ ಸಾಧ್ಯತೆ ಈ ಒಂದು ಇಯರಲ್ಲಿ ಕಾಣ್ತಾ ಇದೆ. ಜಾಗೃತಿಯಾಗಿರಿ. ಅಜೀರ್ಣತೆ ಅಥವಾ ತಮಗೆ ಕೆಲವೊಂದು ಅನಾವಶ್ಯಕವಾದಂತಹ ಕೆಲವೊಂದು ಹೆಲ್ತ್ ಇಶ್ಯೂಸ್ಗಳು ಬರುವಂತಹ ಸಾಧ್ಯತೆಗಳು ಸಹಿತ ಕಾಣ್ತಾ ಇದೆ. ಜಾಗೃತಿಯಾಗಿರಬೇಕಾಗುತ್ತೆ ವೃಷಭ ರಾಶಿಯವರು. ಮತ್ತೆ ಸಾಧ್ಯವಾದಷ್ಟು ಈ ಒಂದು ಮಾಸದಲ್ಲಿ ಸ್ವಲ್ಪ ತಮಗೆ ಶುಭ ಕಾರ್ಯಗಳಿಗೆ ಭೇಟಿ ಮಾಡುವಂಥದ್ದು, ಮತ್ತೆ ಗುರು ಹಿರಿಯರನ್ನ ತಾವು ಭೇಟಿ ಮಾಡುವಂಥದ್ದು ಈ ಒಂದು ವರ್ಷದಲ್ಲಿ, ಮತ್ತೆ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು, ಗುರುವಿನ ಲಾಭ ತುಂಬಾ ಚೆನ್ನಾಗಿದೆ. ಮತ್ತೆ ತಮ್ಮ ಒಂದು ಹೈಯರ್ ಅಥಾರಿಟಿಯಿಂದ ಕೆಲವೊಂದು ತೊಂದರೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಜಾಗೃತಿಯಾಗಿರಿ ವೃಷಭ ರಾಶಿಯವರು ಅಂತ ಹೇಳ್ಬೋದು. ಮತ್ತೆ ಆದಷ್ಟು ಸಹಿತ ತಾವು ಈ ಒಂದು ವರ್ಷದಲ್ಲಿ ತಮ್ಮ ಒಂದು ಸಂಕಲ್ಪಗಳನ್ನ, ತಮ್ಮ ಒಂದು ಬೆಳವಣಿಗೆಗಳನ್ನ ಈಡೇರಿಸುವಂತಹ ಎಲ್ಲ ವಿಚಾರಗಳು ಸಹಿತ ಕಾಣ್ತಾ ಇದೆ. ಮತ್ತೆ ಜೀವನದ ಒಂದು ಅಮೂಲ್ಯವಾದಂಥ ಘಟನೆಗಳು ಸಹಿತ ಬರುತ್ತೆ. ಶುಭ ಮದುವೆಗಳಾಗುವಂಥದ್ದು, ಶುಭ ಕಾರ್ಯಗಳಿಗೆ ಹೆಚ್ಚು ಒಂದು ಒತ್ತನ್ನು ಕೊಡುವಂಥದ್ದು. ಈ ವೃಷಭ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಆದಷ್ಟು ಸಹಿತ ತಮ್ಮ ಒಂದು ಧೈರ್ಯಂ ಸರ್ವರ್ಥ ಸಾಧನಂ ಅಂತ ನಾವೇನಂತ ಕರಿತೀವಿ, ಆ ಥರ ಅವರ ಜೀವನದ ಮೌಲ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ಇನ್ನೊಬ್ಬರಿಗೆ ಸಹಾಯವನ್ನ ಮಾಡಿದ್ದನ್ನು ಅದನ್ನು ಪದೇ 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 ಹೇಳ್ತಾ ಇರ್ತೀರಿ. ಅದರಿಂದ ತಮಗೆ ಅಪಮಾನಗಳು ಉಂಟಾಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಈ ಕಡೆಯಿಂದ ಮಾಡಿದ್ದು ಈ ಕಡೆ ಗೊತ್ತಾಗ್ಬಾರ್ದು, ಆ ಥರ ಸ್ವಲ್ಪ ಒಂದು ವಿಚಾರಗಳನ್ನು ತಾವು ಮಾಡ್ಕೊಳ್ಳಿ. ಮತ್ತೆ ಆದಷ್ಟು ಸಹಿತ ತಮ್ಮ ಒಂದು ನಿಲುವನ್ನು ಯಾರಿಗೂ ಬಿಟ್ಕೊಡಕ್ ಹೋಗ್ಬೇಡಿ. ಗೌಪ್ಯತೆಯನ್ನು ಕಾಪಾಡ್ಕೊಳ್ಳಿ. ಮತ್ತೆ ಒಂದು ಕೆಲವೊಂದು ವಿಚಾರಗಳನ್ನ ತಾವು ಯೋಜನೆಯನ್ನ ಮಾಡಿರ್ತೀರಿ, ಮನೆ ಖರೀದಿ ಮಾಡುವಂಥದ್ದಾಗಿರ್ಬೋದು, ಹೊಸ ಬೈಕ್ಗಳನ್ನ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಕಾರುಗಳನ್ನ ಖರೀದಿ ಮಾಡುವಂಥದ್ದಾಗಿರ್ಬೋದು, ಮತ್ತೆ ವಿದೇಶ ಪ್ರಯಾಣ ಮಾಡಲಿಕ್ಕೆ ಕೆಲವೊಂದು ಟ್ರಿಪ್ಗಳನ್ನ ತಾವು ಆರ್ಗನೈಸ್ ಮಾಡ್ಕೊಂಡಿರ್ತೀರಿ. ಇದೆಲ್ಲ ಒಂದು ಶುಭ ಗಳಿಗೆಗಳು ತಮಗೆ ಕಂಡು ಬರುತ್ತೆ ಈ ಒಂದು ವರ್ಷದಲ್ಲಿ 2026ರಲ್ಲಿ. ಮತ್ತೆ ಆದಷ್ಟು ಸಹಿತ ರೈತರಿಗೆ ಬೆಳೆಗೆ ತಕ್ಕಂಥ ಬೆಲೆಗಳು ಬರುವಂತಹದ್ದು ಸಾಧ್ಯತೆಗಳು ಬರ್ತಾ ಇರುತ್ತೆ. ಮತ್ತೆ ಸ್ವಲ್ಪ ಸಹೋದರ ಬಾಂಧವ್ಯದಲ್ಲಿ ಸ್ವಲ್ಪ ಕಿರುಚಾಟ, ಮತ್ತೆ ಕೆಲವೊಂದು ಕಾನೂನಿಗೆ ಸಂಬಂಧಪಟ್ಟಂತ ಕೆಲಸಗಳು ಆಗುವಂತ ಸಾಧ್ಯತೆ, ಖಾಸಗಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದಾಗಿತ್ತು 2026ರ ವೃಷಭ ರಾಶಿಯ ವಾರ್ಷಿಕ ಭವಿಷ್ಯ. ಇದಕ್ಕೆ ಏನಪ್ಪ ಮಾಡೋದು ಅಂದ್ರೆ, ಈ ಒಂದು ಮಾಸದಲ್ಲಿ ಆದಷ್ಟು ತಾವು ಉಗ್ರ ನರಸಿಂಹನ ಒಂದು ಆರಾಧನೆಯನ್ನ ಮಾಡೋದ್ರಿಂದ ತುಂಬಾ ಉತ್ತಮವಾದ, ತಮ್ಮ ಶತ್ರುಗಳು ಮೆತ್ತಗಾಗ್ತಾರೆ ಅಂತ ಸಹಿತ ಹೇಳ್ಬೋದಾಗುತ್ತೆ. ಮತ್ತೆ ಸಾಧ್ಯವಾದಷ್ಟು ತಮ್ಮ ಒಂದು ಕೌಟುಂಬಿಕ ಜೀವನವನ್ನು ತಾವು ಗೌಪ್ಯವಾಗಿಟ್ಕೊಳ್ಳಿ ಅಂತ ಹೇಳುತ್ತಾ, ದೈವಿಕ ಆರಾಧನೆಯಲ್ಲಿ ತಾವು ತೊಡಗಿದ್ರೆ ಉತ್ತಮವಾದಂಥ ಲಾಭ. ಧಾರ್ಮಿಕ ಕ್ಷೇತ್ರಗಳನ್ನ ಭೇಟಿ ಮಾಡಿ, ಗುರುಗಳಿಗೆ ಒಂದು ಗೌರವವನ್ನು ಕೊಡಿ, ಗುರುಗಳ ಮಾರ್ಗದರ್ಶನದಲ್ಲಿ ನಡೀರಿ. ಮತ್ತೆ ಸಾಧ್ಯವಾದಷ್ಟು ತಮ್ಮ ಕುಲದೇವತೆ ಆರಾಧನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ ಅಂತ ನಾವು ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ವೃಷಭ ರಾಶಿಯ 2026ರ ವಾರ್ಷಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ತಮ್ಮ ಮೊಬೈಲ್ ನೋಟಿಫಿಕೇಶನ್ಗೆ ತೆಗೆದುಕೊಳ್ಬೋದು ಅಂತ ಹೇಳ್ತಾ,
ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.